ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮಗೆದೋನ್ ಯುದ್ಧ ಮುಯ್ಯಿ ತೀರಿಸುವ ದಿನ ಪುಟ 374. ಹೀಗಿರಲು ಪಡವುಣದವರು ಯೆಹೋವನ ನಾಮಕ್ಕೆ ಹೆದರುವರು, ಮೂಡಣಗಳವರು ಆತನ ಮಹಿಮೆಗೆ ಅಂಜುವರು. ಬಿರುಗಾಳಿಯಿಂದ ಹೊಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ. ಅಂದರೆ ಸುವಾರ್ತ ಯುಗದುದ್ದಕ್ಕೂ ಆತ್ಮಿಕ ಇಸ್ರಾಯೇಲ್ಯರ ಅಡಿಯಲ್ಲಿ. ಆದರೆ ಚಿಯೋನಿಗೂ, ಅಂದರೆ ಸಭೆ, ಕ್ರಿಸ್ತನ ಶರೀರ, ದ್ರೋಹವನ್ನು ಬಿಟ್ಟುಬಿಟ್ಟ ಯಾಕೋಬ್ಯರ ಬಳಿಗೂ ವಿಮೋಚಕನಾಗಿ ಬರುವನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಯೆಶಾಯ 59:19-20, ರೋಮ 11:25-32 ಹೋಲಿಸಿ ನೋಡಿರಿ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯದುರ್ಗವಾಗಿದ್ದಾನೆ. ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು, ಆದರೆ ಆತನ ಸಿಟ್ಟಿಗೆ ಯಾರು ತಡೆದಾರು? ಆತನ ರೋಷಾಗ್ನಿಗೆ ಯಾರು ನಿಂತಾರು? ನೀವು ಯೆಹೋವನಿಗೆ ವಿರುದ್ಧವಾಗಿ ಯಾವ ಕುಯುಕ್ತಿಯನ್ನು ಕಲ್ಪಿಸುತ್ತೀರಿ? ಆತನು ಪೂರಾ ಹಾಳು ಮಾಡುವನು. ಅಪಾಯವು ಎರಡನೇ ಸಲ ಉಂಟಾಗಬೇಕಾಗಿಲ್ಲ. ನಹೂಮ 1:6-7 ಹಾಗೂ 9. ಹಾಗಾಗಿ ಮುಂಜಾನೆಯ ಗಳಿಗೆಯು ಮೋಡಗಳಿಂದಲೂ ಆಳವಾದ ಕತ್ತಲಿಂದಲೂ ಕೂಡಿದ್ದರೂ ಮಹೋನ್ನತನಾದ ದೇವರ ಯುದ್ಧದ ಮಹಾದಿನದಂದು ಲೋಕವೆಲ್ಲ ನೂತನ ದಿನ ಮತ್ತು ಅದರ ಮಹತ್ತಾದ ಪುನರ್ವಶದ ಕಾರ್ಯಕ್ಕೆ ತಯಾರು ಮಾಡಲಾಗುವುದು. ವಿನಾಶದ ಕಾರ್ಯವು ಕಡಿಮೆ ದಿನಗಳು, ಮತ್ತಾಯ 24:22 ಎಂಬ ಆತನ ಆಶೀರ್ವಾದಕರ ಆಶ್ವಾಸನೆಗೆ ದೇವರಿಗೆ ಸ್ತೋತ್ರವಾಗುವುದು. ಮತ್ತು ಅದರ ನಂತರ ತಕ್ಷಣದಲ್ಲಿಯೇ ಮಹಿಮೆ ತುಂಬಿದ ನೀತಿ ಸೂರ್ಯನು ಬೆಳಗಲು ಪ್ರಾರಂಭಿಸುವನು. ಭೂಮಿಯು ಒಡೆದೇ ಇದೆ, ಬಿರಿದಿದೆ, ಕದಲಿಯೇ ಹೋಗಿದೆ. ಭೂಮಿಯು ಅಮಲೇರಿದವನ ಹಾಗೆ ಓಲಾಡುತ್ತದೆ, ಮಂಚಿಕೆಯಂತೆ ತೂಗಾಡುತ್ತದೆ. ಅದರ ದ್ರೋಹವು ಅದಕ್ಕೆ ಭಾರವಾಗಿದೆ, ಅದು ಬಿದ್ದು ಹೋಗುತ್ತಿದೆ, ತಿರುಗಿ ಏಳುವುದೇ ಇಲ್ಲ. ಯೆಶಾಯ 24:19-20. ಹೀಗೆ ದೇವರ ಹೊಸ ಕಟ್ಟಡಕ್ಕೆ ದಾರಿ ಸುಗಮ ಮಾಡಿದೆ. ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ, ಅಲ್ಲಿ ನೀತಿಯು ನೆಲೆಯಾಗಿರುವುದು. 2 ಪೇತ್ರ 3:13, ಯೆಶಾಯ 65:17. ಮೇಲೆ ತಿಳಿಸಿರುವುದು ಸಾಂಕೇತಿಕವಾಗಿದೆ. ಹಳೆ ನ್ಯೂಯಾರ್ಕ್ ಟ್ರಿಬ್ಯೂನ್ನ ಜೂನ್ 26, 1897 ಒಂದು ಲೇಖನದಲ್ಲಿ ಈ ಅಂಶವು ಸರಿಯಾಗಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಅದು ಪೂರ್ಣವಾಗಿ ನಮ್ಮ ಸಲಹೆಗಳಾದ ಕರ್ತನ ಮಹಾಸೈನ್ಯವು ಸಿದ್ಧತೆಯಲ್ಲಿ ತೊಡಗಿದೆ ಎಂದಿದೆ. ಆದ್ದರಿಂದ ತೆಗೆದಿರುವ ಆಯ್ದ ಭಾಗಗಳನ್ನು ಕೆಳಕಂಡಂತಿವೆ. ಮುಂದಿನ ಶೀರ್ಷಿಕೆ ಕಿರೀಟವೇ ಅಥವಾ ಜನರೇ? ಹತ್ತಿರದ ಭವಿಷ್ಯದಲ್ಲಿ ಐರೋಪ್ಯದ ಕೆಲವು ಸೈನ್ಯಗಳ ಮಧ್ಯೆ ಆರಿಸಿಕೊಳ್ಳಲು ಕೇಳಬಹುದಾಗಿದೆ. ಕ್ರೌನ್ ಆರ್ ಪೀಪಲ್? ವಾಟ್ ಸಮ್ ಆರ್ಮೀಸ್ ಆಫ್ ಯುರೋಪ್ ಮೇ ಬಿ ಆಸ್ಕ್ಡ್ ಟು ಚೂಸ್ ಬಿಟ್ವೀನ್ ಇನ್ ದ ನಿಯರ್ ಫ್ಯೂಚರ್. 40ಕ್ಕಿಂತಲೂ ಕಡಿಮೆ ವರ್ಷಗಳ ಹಿಂದೆ ಪಡೆಗಳು ತಮ್ಮ ಸಾರ್ವಭೌಮರ ಆದೇಶಕ್ಕೆ ವಿಧೇಯರಾಗಿ ತಮ್ಮ ಬಂದೂಕವನ್ನು ಜನರಿಗೆ ವಿರುದ್ಧವಾಗಿ ತಿರುಗಿಸಿ ಗುಂಡು ಹಾರಿಸಿದರು. ಕಠಾರಿಯಿಂದ ಮಹಿಳೆಯರನ್ನು, ಪುರುಷರನ್ನು ಮತ್ತು ಮಕ್ಕಳನ್ನು ಸಹ ಕೊಂದರು. ರಕ್ತದ ಕೋಡಿಯು ನೀರಿನಂತೆ ಬರ್ಲಿನ್, ವಿಯೆನ್ನಾದ ಬೀದಿಗಳಲ್ಲಿ ಮತ್ತು ಇತರೆ ಹಳೆ ಪ್ರಪಂಚದ ರಾಜಧಾನಿಗಳಲ್ಲಿ ಹರಿಯಿತು. ಅದು ಕೇವಲ ಅಲಮಾರಿಗಳ ಮತ್ತು ಪುಂಡರ ಜನಸಮೂಹದವರೊಂದಿಗೆ ಮಾತ್ರವೇ ವ್ಯವಹರಿಸಲು ಮಿಲಿಟರಿಯನ್ನು ಕರೆಯಲಾಯಿತು. ಉತ್ತಮರನ್ನು, ಅತಿ ಹೆಚ್ಚಿನ ವಿದ್ಯಾವಂತರನ್ನು, ಉದ್ಯೋಗದಲ್ಲಿರುವವರು, ವ್ಯಾಪಾರಿಗಳು, ತಯಾರಕರು, ರಾಜಕಾರಣಿಗಳು ಮತ್ತು ಶಾಸಕರು, ವಾಸ್ತವವಾಗಿ ಹಳೆ ಪ್ರಪಂಚವನ್ನು ಉಂಟುಮಾಡಿದ ಅಂಶಗಳು. ಬ್ಯೂರ್ಜ್ವಾ ಅಂದರೆ ಉತ್ಪಾದಕವಲ್ಲದ ಉದ್ಯೋಗ ಮಾಡಿ ಆಸ್ತಿ ಸಂಗ್ರಹಿಸಿದ ವ್ಯಕ್ತಿ ಮತ್ತು ಉದ್ಯಮ ವರ್ಗದವರು. ಅವರಿಗೆ ತಮ್ಮ ಕಾಲದ ಆಡಳಿತಗಾರರು ರಾಜಕೀಯ ಹಕ್ಕುಗಳನ್ನು ಹೊಂದಲು ಸಂವಿಧಾನವು ಭರವಸೆ ಕೊಟ್ಟು ನಂತರದಲ್ಲಿ ಜನರು ಬಲವಂತಪಡಿಸುವವರೆವಿಗೂ ತಮ್ಮ ಭರವಸೆಯನ್ನು ಈಡೇರಿಸಲು ನಿರಾಕರಿಸಿದರು.